ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನೀವು ಯಾವ ಥರ ಕೌಂಟ್ ಆಪ್ಷನ್ ಇರುತ್ತಲ್ಲ, ಡ್ರಾಪ್ ಡೌನ್ ಆಟೋ ಸಮ್ ಡ್ರಾಪ್ ಡೌನ್ ಮಾಡಿದರೆ ನಿಮಗೆ ಕೌಂಟ್ ಆಪ್ಷನ್ ಇರುತ್ತೆ. ಆಮೇಲೆ ಮಿನಿಮಮ್ ಆಪ್ಷನ್ ಇರುತ್ತೆ, ಮಿನ್ ಮತ್ತು ಮ್ಯಾಕ್ಸ್ ಆಪ್ಷನ್ ಇರುತ್ತೆ. ಅವು ಮಿನ್ ಮ್ಯಾಕ್ಸ್ ಮೂರು ಯಾವ ಥರ ನೀವು ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಕೆಳಗೆ ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ನಾನು ಇದನ್ನು ಮಾಡ್ತೀನಿ ನೋಡಿ. ಇನ್ನು ಇದು ಸ್ಕ್ರೀನು ನಿಮಗೆ ಸರಿಯಾಗಿ ಕಾಣೋದಿಲ್ಲ, ಅದಕ್ಕೆ ಝೂಮ್ ಇನ್ ಮಾಡ್ತೀನಿ. ಸರಿ, ಈಗ ಆಯಿತಾ. ಈಗ ನೀವು ಇದರಲ್ಲಿ ಕೌಂಟ್ ಆಪ್ಷನ್ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಈಗ ಇಲ್ಲೆಲ್ಲ 10+10 20 ಕಾಲಮ್ ಟೈಪ್ ಮಾಡಿದ್ದೀನಿ. ಈಗ ನಂಬರ್ಸ್ ಎಲ್ಲ ಇದು ಟೈಪ್ ಮಾಡಿದ್ದೀನಿ. ಈಗ ಇದನ್ನು ಫುಲ್ ಸೆಲೆಕ್ಟ್ ಮಾಡಿ ಇಲ್ಲಿ ಕೌಂಟ್ ನಂಬರ್ಸನ್ನು ಕೊಟ್ಟರೆ, ಇಲ್ಲಿ ಕೌಂಟ್ ನಂಬರ್ಸ್ ಅಂತ ಕೊಟ್ಟನಲ್ಲ, ಈ ಕಾಲಮ್ನಲ್ಲಿ 10 ಇವೆ. ಅಂದರೆ 10 ಕಾಲಮ್ಸಲ್ಲಿ ನಂಬರ್ಸ್ ಇವೆ. 1 2 3 4 5 6 7 8 9 10 3 ಮಟ 10ಅಲ್ಲಿ ಇವೆ. ಅದು ಆನ್ಸರ್ ಬಂತು. ಇಲ್ಲೂ 10 ಕಾಲಮ್ಸಲ್ಲೇ ನಂಬರ್ಸ್ ಇವೆ, 10 ಆನ್ಸರ್ ಬಂತು. ಈಗ ನಮಗೆ ಇಲ್ಲಿ ಬೇಡ, ಮೈಕ್ ಕಾಲರ್ಗೆ ಹಾಕ್ಕೊಂಡು ಬಿಡ್ತೀನಿ. ಈಗ ನೋಡಿ, ನಮಗೆ ಈಗ 11 ಕಾಲಮ್ಸಲ್ಲಿ ಬಂತು. ಇದು ನಮಗೆ ಆನ್ಸರ್ ಬೇಕು ಅಂದರೆ, ಈಗ ಇವೆಲ್ಲ ಸೆಲೆಕ್ಟ್ ಮಾಡಿದ್ದೀನ. ಈಗ ಇದಕ್ಕೆ ಕೌಂಟ್ ನಂಬರ್ ಕೊಟ್ಟರೆ, ಕೌಂಟ್ ನಂಬರ್ ಇಲ್ಲೂ 11 ಕಾಲಮಲ್ಲಿವೆ, ಮತ್ತು ಇಲ್ಲೂ 11 ಕಾಲಮಲ್ಲಿ ಇತ್ತು. ಈಗ 12 ಕಾಲಮ್ ಆಗಿದೆ. ಇದು ಆನ್ಸರ್ ಬಂತಲ್ಲ, ಇದು ಆನ್ಸರು. ಇದು ಎಷ್ಟು? 11 ಕಾಲಮಲ್ಲಿತ್ತು. ಇದು 11 ಕಾಲಮಲ್ಲಿತ್ತು. ಆಮೇಲೆ ಮತ್ತೆ ಇದು 11 ಕಾಲಮಲ್ಲಿತ್ತು. ಇದು 11 ಕಾಲಮಲ್ಲಿತ್ತು. ಆನ್ಸರ್ 11 ಬಂತಾ? ಆಮೇಲೆ ಇದರಲ್ಲಿ ನಿಮಗೆ ಮ್ಯಾಕ್ಸ್ ಯಾವ ಥರ, ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಈಗ ಇವನ್ನೆಲ್ಲ ಸೆಲೆಕ್ಟ್ ಮಾಡಿದಿಲ್ಲ, ಇವನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ನಿಮ್ಗೆ ಎಷ್ಟು ಕಾಲಮ್ ಬೇಕೋ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು, ಎಷ್ಟು ಕಾಲಮ್ ಬೇಕೋ ಅಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಆನ್ಸರಲ್ಲಿ ಬರುತ್ತೆ. ಈಗ ಮ್ಯಾಕ್ಸ್ ಅಂತ ಕೊಟ್ಟಾಗ ಇವೆರಡು ಕಾಲಮಲ್ಲಿ ಮ್ಯಾಕ್ಸಿಮಮ್ ದೊಡ್ಡ ನಂಬರು ಇದು 76 37 76 37 45 ಇದು ಇಲ್ಲಿ ಬಂತಾ. ಇದರಲ್ಲಿ ದೊಡ್ಡ ನಂಬರು ಮ್ಯಾಕ್ಸಿಮಮ್ ನಂಬರು 5345 ಇದು ಬಂತಾ. ಇದರಲ್ಲಿ ಈ ಕಾಲಮಲ್ಲಿ ಮ್ಯಾಕ್ಸಿಮಮ್ ನಂಬರು 586345 ಮತ್ತು ಈ ಕಾಲಮಲ್ಲಿ ಮ್ಯಾಕ್ಸಿಮಮ್ ನಂಬರು ಬಂತಾ 63745. ಆಮೇಲೆ ನಿಮಗೆ ಮಿನಿಮಮ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾನ, ಒಂದು ಎಕ್ಸ್ಟ್ರಾ ಕಾಲಮ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಆಮೇಲೆ ಇಲ್ಲಿ ಮಿನಿಮಮ್
ಮಿನ್ ಅಂತ ಇರುತ್ತಲ್ಲ, ಮಿನ್ ಕ್ಲಿಕ್ ಮಾಡಿದಾಗ ಆನ್ಸರ್ ಬಂತಾ. ಈ ಕಾಲಮಲ್ಲಿ ಮಿನಿಮಮ್ ನಂಬರು 5364 ಬಂತ ಇಲ್ಲಿ. ಆಮೇಲೆ ನೆಕ್ಸ್ಟು ಈ ಕಾಲಮಲ್ಲಿ ಮಿನಿಮಮ್ ನಂಬರು 534 ಬಂತ. ನೆಕ್ಸ್ಟು ಈ ಕಾಲಮಲ್ಲಿ ಮಿನಿಮಮ್ ನಂಬರು ನಾ ಸೆಲೆಕ್ಟ್ ಮಾಡಿದ್ದು ಇವು 3 ಸೆಲೆಕ್ಟ್ ಮಾಡಿದ್ದೆಲ್ಲ ಆನ್ಸರ್ ಇಲ್ಲಿ ಬಂತು, ಆಯಿತಾ. ಇಲ್ಲಿ ಮಿನಿಮಮ್ ನಂಬರು 345 ಆನ್ಸರ್ ಇಲ್ಲಿ ಬಂತಾ. ಆಮೇಲೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ಸರಿ, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಹಿಂಗೆ ಸೆಲೆಕ್ಟ್ ಮಾಡಿದ್ದ. ಇಲ್ಲೇನೂ ಇರಲಿಲ್ಲ, ಬ್ಲ್ಯಾಂಕ್ ಇತ್ತು. ಇಲ್ಲಿ ಮಿನಿಮಮ್ ನಂಬರ್ ಯಾವುದು? 343 ಆನ್ಸರ್ ಇಲ್ಲಿ ಬಂತಾ. ಈಗ ಕೌಂಟ್ ಮಿನ್ ಮ್ಯಾಕ್ಸ್ ಅಂತ ಹೇಳಿದರೆ, ಕೌಂಟ್ ನಂಬರ್ಸ್ ಅಂದರೆ ಈಗ ನೀವು ಎಷ್ಟು ಕಾಲಮ್ ಸೆಲೆಕ್ಟ್ ಮಾಡಿರ್ತೀರಲ್ಲ, ಅದು ಎಲ್ಲದು ಕೌಂಟಾಗಿ 1 ನಂಬರ್ ಬರುತ್ತೆ. ಈಗ ನೀವು ಹಿಂಗೆ ಸೆಲೆಕ್ಟ್ ಮಾಡಿದರೆ ಈ ಕಡೆ ಈ ಕಾಲಮ್ ಎಷ್ಟಿದ್ದಾವೆ ಅಂತ ಕೌಂಟಾಗಿ ಇಲ್ಲಿ ಆನ್ಸರ್ ಬರುತ್ತೆ. ಇಲ್ಲಿ 3 ಕಾಲಮ್ಸ್ ಸೆಲೆಕ್ಟ್ ಮಾಡಿದರೆ ಈ ಕಡೆ ನೆಕ್ಸ್ಟ್ ಕಾಲಮಲ್ಲಿ 3 ಅಂತ ಬರುತ್ತೆ. ಇವು 3 ಇತ್ತಲ್ಲ, ಲಾಸ್ಟ್ ಕಾಲಮಲ್ಲಿ 3 ಅಂತ ಆನ್ಸರ್ ಬರುತ್ತೆ. ಆಮೇಲೆ ಇಲ್ಲೆಲ್ಲ ನೀವು ನಂಬರ್ಸ್ ಟೈಪ್ ಮಾಡಿರ್ತೀರ. 1 2 3 4 5 6 7 8 9 ಎಷ್ಟು 9 ಕಾಲಮ್ಸಲ್ಲಿ 9 ನಂಬರ್ಸ್ ಟೈಪ್ ಮಾಡಿರ್ತೀರ. ಅವನ್ನೆಲ್ಲ ಸೆಲೆಕ್ಟ್ ಮಾಡಿ ಈ ಕಡೆ ಇನ್ನೊಂದು ಕಾಲಮ್ ಸೆಲೆಕ್ಟ್ ಮಾಡಿ ನೀವು ಮಿನ್ ಆಪ್ಷನ್ ಕ್ಲಿಕ್ ಮಾಡಿದರೆ ಅದರಲ್ಲಿ ಆ ನಂಬರ್ಸಲ್ಲಿ ಮಿನಿಮಮ್ ನಂಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಮಿನಿಮಮ್ ನಂಬರ್ ಯಾವುದಾದ್ರಲ್ಲಿ 1 ಮಿನಿಮಮ್ ನಂಬರು 1 ಅಂತ ಆನ್ಸರ್ ಬರುತ್ತೆ. ಮತ್ತು ಅವನ್ನೇ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಕ್ಸ್ ಅಂತ ಕ್ಲಿಕ್ ಮಾಡಿದರೆ ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಆಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು 9, ಅದು ಆನ್ಸರ್ ಬರುತ್ತೆ. ಈ ವಿಡಿಯೋದಲ್ಲಿ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ನೀವು ಯಾವ ಥರ ಕೌಂಟ್ ಆಪ್ಷನ್ನು ಮತ್ತು ಮಿನ್ ಅಂದರೆ ಮಿನಿಮಮ್, ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್, ಅವು ಮೂರೂ ಯಾವ ಥರ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಲ್ತಿರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಕೆಳಗೊಂದು ಬೆಲ್ ಐಕನ್ ಬರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಥ್ಯಾಂಕ್ ಯು.